ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ಈ ಒಂದು ಹೊಸದಾಗಿ ಒಂದು ಸೋಪ್ನ ಮಾಡಿದ್ದೀನಿ, ಸ್ಕ್ರಬ್ ಸೋಪ್ ಅಂತೇಳಿ. ಈ ಕಡೆ ಅರ್ಧ ಸೋಪ್ ಇರುತ್ತೆ, ಇನ್ನು ಅರ್ಧ ಸ್ಕ್ರಬ್ ಇರುತ್ತೆ. ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಅನ್ನೋರು ಈ ಒಂದು ಸೋಪ್ನ ಯೂಸ್ ಮಾಡ್ಬೋದು. ಹಾಗೆಯೇ ಒಂದು ಹೊಸದಾಗಿ ಒಂದು ರೆಸಿಪಿನ ಟ್ರೈ ಮಾಡಿದ್ವಿ. ಬ್ರೆಡ್ ರೋಸ್ಟ್ನ ಮಾಡ್ಕೊಬಿಟ್ಟು ಅದರೊಳಗಡೆ ಗೋಬಿನ ಹಾಕ್ಕೊಂಡು ತಿಂದು ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಇದನ್ನು ಮಾಡಿದ್ದು ಕಿಶೋರ್ ಐಡಿಯಾ ಇದು. ನಿಂಗೂ ನೋಡಿ ಚೆನ್ನಾಗಿತ್ತು ಅಂತ ಕೇಳಿದ್ರೆ, ಹ್ಞೂ ಚೆನ್ನಾಗಿತ್ತು, ಸೂಪರು ಅಂತ ಬೇರೆ ಹೇಳ್ತಿದ್ಲು. ನೆಕ್ಸ್ಟ್ ಇದು ಸಂಡೇ ಕಂಟಿನ್ಯೂಷನ್ ಲಾಗು. KRSಗೆ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸಂಡೇ ಆಗಿತ್ತಲ್ವ, ಅದು ಅಲ್ಲದೆ ನೆನ್ನೆನೇ ಕೊರಿಯರೆಲ್ಲ ಮುಗಿಸ್ಬಿಟ್ಟಿದ್ವಿ. ಇವತ್ತೊಂದು ಸ್ವಲ್ಪ ಫ್ರೀ ಇದ್ವಿ, ಮತ್ತು ಇವತ್ತು ಯಾವುದೇ ಕೆಲಸ ಮಾಡ್ತೀವಿ ಅಂದರೂ ಪೋಸ್ಟ್ ಆಫೀಸ್ ಕೂಡ ಓಪನ್ ಇರಲ್ಲ, ಹಾಗೆ ಅಂಗಡಿ ಕೂಡ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ. ಬಟ್ KRS ಬೇಡ, ಬೇರೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಮೈಸೂರಲ್ಲಂತೂ ಇವಾಗ ಕ್ರಿಸ್ಮಸ್ ರಜಾ ಇರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು ಎಲ್ಲ ಕಡೆನೂ. ಝೂ ಆಗಿರ್ಬೋದು, ಹಾಗೆಯೇ ಅರಮನೆ ಆಗಿರ್ಬೋದು, ಎಕ್ಸಿಬಿಷನು ಎಲ್ಲ ಕಡೆನೂ ತುಂಬಾ ರಶ್ಶು. ಅಲ್ಲಿಂದ ನಾವು ನಮ್ಮ ಅಮ್ಮನ ಮನೆ ರೂಟಿಗೆ ಬರೋಕ್ಕೆ ತುಂಬಾ ಟೈಮ್ ತೊಗೊಂತು. ಅದಾದಮೇಲೆ ಅಲ್ಲಿ ಬಂದು ದೀಪ್ತಿ ಕೂಡ ಜಾಯ್ನ್ ಆದಳು ನಮ್ಮ ಜೊತೆ. ದೀಪ್ತಿನ ಕರ್ಕೊಂಡು ಬಂದ್ವಿ. KRS ಬೇಡ ಅಂತೇಳಿ KRS ಬ್ಯಾಕ್ ವಾಟರ್ ಹತ್ರ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿತ್ತು, ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ತಾರೆ ಅಂತ. ತುಂಬಾ ನೀರಿತ್ತು. ಅಂದರೆ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲಿ ಸ್ವಲ್ಪ ನೀರಿದ್ದಿದ್ದರಿಂದ ಚರಿನ ಆಟಾಡಿಸಿದ್ವಿ ನೀರಲ್ಲಿ. ಬಟ್ ಈ ಟೈಮ್ ಎಲ್ಲಿ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ಅಲ್ಲೆಲ್ಲರೂ ಕೂಡ ತುಂಬಾ ಸ್ಟ್ರಿಕ್ಟು. ಇವಾಗ ಚಪ್ಪಲಿ ಹಾಕ್ಕೊಂಡು ಬರೋಂಗಿರಲಿಲ್ಲ, ಆ ರೀತಿ ಬೇರೆ ರೂಲ್ಸ್ಗಳನ್ನ ಮಾಡಿದರು. ತುಂಬಾ ನೀರಿತ್ತು, ಎಲ್ಲಿ ನೋಡಿದ್ರು ಬರೀ ನೀರೇ ಕಾಣಿಸ್ತಿತ್ತು, ಅಷ್ಟೊಂದು ನೀರಿತ್ತು. ಅವಳು ಡಿಂಗು ಅಂತೂ ಫಸ್ಟ್ ಟೈಮ್ ನೋಡಿದ್ದು, ಚರಿ ಆಲ್ರೆಡಿ ಕರ್ಕೊಂಬಂದಿದ್ದೆ. ಹಾಗೆ ದೀಪ್ತಿನೂ ಕೂಡ ಫಸ್ಟ್ ಟೈಮ್ ನೋಡಿರೋದು ಈ ಒಂದು ಪ್ಲೇಸ್ನ. ಅಲ್ಲೊಂದು ಸ್ವಲ್ಪ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು, ಅಲ್ಲೆಲ್ಲ ತುಂಬಾ ಜನ ಬಂದಿದ್ದರು, ಏಕೆಂದರೆ ಕ್ರಿಸ್ಮಸ್ ರಜೆ ಇತ್ತಲ್ವ ಅದರಿಂದ. ನೀವು ಯಾರು ಈ ಪ್ಲೇಸ್ಗೆ ಹೋಗಿಲ್ಲ ಅಂತಂದರೆ ಹೋಗಿ, ತುಂಬಾ ಚೆನ್ನಾಗಿದೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು. ಹಾಗೆಯೇ ನೀರು ನೋಡೋದಕ್ಕೇ ಒಂಥರ ಖುಷಿಯಾಗುತ್ತೆ. ಈ ರೀತಿ ಎಲ್ಲರೂ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಿದ್ರು. ನಾವು ಕೂಡ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆಯೇ ಅಲ್ಲಿ ಫೋಟೋಶೂಟ್ಗಳು ಕೂಡ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಬಟ್ ಇಲ್ಲಂತೂ ತುಂಬಾ ರೇಟು. ಅಂದರೆ ಒಂದು ಮಾವಿನಕಾಯಿ 100 ರುಪೀಸ್ ಅಂತೆ. ನೀವು ಯಾರಾದರೂ ತೊಗೋಬೇಕಂದ್ರೆ ಹೊರಗಡೆಯಿಂದನೇ ತೊಗೊಬನ್ನಿ, ಇಲ್ಲಂತೂ ಹೆವಿ ರೇಟು. ಹಾಗೆಯೇ KRSಗೆ ಹೋದ್ಮೇಲೆ ಫಿಶ್ ತಿನ್ನಲೇಬೇಕಲ್ವ, ಅಲ್ಲಿ ಫಿಶ್ ಅಂತೂ ಫೇಮಸ್ಸು ಅಲ್ಲಿ. ಅದರಿಂದ ನಾವು ಫಿಶ್ ತಿನ್ಕೊಂಡು ಮನೆಗೆ ಬಂದ್ವಿ. ಬರೋಷ್ಟರಲ್ಲಿ ಆಲ್ರೆಡಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಡಿಂಗು ನೋಡಿ ಹೆಂಗೆ ತಿಂತಾ ಇದ್ದಾಳೆ ಅಂತ. ಅವಳು ನಾನೇ ತಿನ್ನಬೇಕು ಅಂತಾಳೆ, ಅದರಿಂದ ಬಿಡಿಸ್ಕೊಟ್ಟಿದ್ದೆ. ಅದಾದಮೇಲೆ ಅಮ್ಮನ ಮನೆಗೆ ಬಂದು ಅಮ್ಮನ ಮನೆಯಲ್ಲೇ ನೈಟ್ ಊಟನ ಮುಗಿಸ್ಕೊಂಡು ಮನೆಗೆ ಬಂದೆ. ಸರಿ ಅಲ್ಲೇ ಇರ್ತೀನಿ ನಾನು, ಅಲ್ಲೇ ಉಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡ್ಳು. ಇವತ್ತಿನ ಲಾಗ್ ಇದಾಗಿತ್ತು. ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಫಾಲೋ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.